ಕೋಟಿಗಳ ಹಣವನ್ನು 4 ವರ್ಷ IASಗೆ ಪೂರೈಸಿದೆ. ಬಳ್ಳಾರಿ ಯಾತ್ರೆ ಮಾಡಿದಾಗ ಆಶ್ವಾಸನೆ ಕೊಟ್ಟಿದ್ರು, ಪ್ರತಿ ವರ್ಷ 1,000 ಕೋಟಿ ಹಣವನ್ನು ಕೊಡ್ತೀನಿ ಅಂತ. 4 ವರ್ಷಕ್ಕೆ 44,700 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. 5ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದರೆ ಎಲ್ಲ ವರ್ಗಕ್ಕೂ ಕೂಡ ಏನು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು, ರೈತರಿಗೂ ಸೇರಿದಂತೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದರೆ. ಬಡವರಿಗೆ ಹಸುವಿನಿಂದ ಇರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಉಚಿತವಾಗಿ ಕೊಟ್ಟಿರ್ತಕ್ಕಂಥ 5 ಕೆಜಿ ಅಕ್ಕಿಯನ್ನು 8 ಕೆಜಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂತಂದ್ರೆ ಒಂದು ಕುಟುಂಬಕ್ಕೆ ಕನಿಷ್ಠ 3 ಜನ ಇದ್ದರೆ 24 ಕೆಜಿ ಅಕ್ಕಿ, 5 ಜನ ಇದ್ದರೆ 40 ಕೆಜಿ ಅಕ್ಕಿ ಉಚಿತವಾಗಿ ಪ್ರತಿಯೊಬ್ಬ ಬಡವನು ಹಸುವಿನಿಂದ ಈ ರಾಜ್ಯದಲ್ಲಿ ಇರಬಾರದು ಅಂತಕ್ಕಂಥ ಒಂದು ಯೋಜನೆ ಇಡೀ ರಾಷ್ಟ್ರದಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. UPA ಸರ್ಕಾರವನ್ನು ಕೂಡ ಸಾಕಷ್ಟು ಯೋಜನೆಗಳನ್ನ ತಂದಿತ್ತು. ಆದರೆ ಎಲ್ಲ ನಾವು ಸೋಲನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ. ಅವತ್ತು ಆಹಾರ ಭದ್ರತೆ ಯೋಜನೆಯನ್ನು ತಂದದ್ದು, ನಾನಾ ಈ ರೀತಿಯ ಯೋಜನೆಗಳನ್ನು ತಂದರೂ ಕೂಡ ನಾವು ವಿಫಲರಾಗಿದ್ದೀವಿ. ಕಾರಣ ಏನು ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಕಾರಣ ಇಷ್ಟೇ, ನಾವುಗಳು ಜವಾಬ್ದಾರಿ ಇರ್ತಕ್ಕಂಥ ನಾಯಕರುಗಳು, ನಮ್ಮಂಥ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು, ಸರ್ಕಾರದ ನೇಮಕಾದಂಥ ಸದಸ್ಯರುಗಳು ಜನರ ಮಧ್ಯೆ, ಮತದಾರರ ಮಧ್ಯೆ ನಿಜವಾದ ಯೋಜನೆಗಳನ್ನು ಯಾವ ರೀತಿ ನಾವು ದೊರಕಿಸಿದ್ದೀವಿ ಅಂತಕ್ಕಂಥದ್ದನ್ನು ಮನವರಿಕೆ ಕೊಡ್ತಕ್ಕಂಥದ್ದು ವಿಫಲರಾಗ ಕಾರಣ ನಾವು ಸೋಲನ್ನು ಅನುಭವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜವಾಬ್ದಾರಿ ಇವತ್ತು ಸರ್ಕಾರದ ಯೋಜನೆಗಳನ್ನು ಮತದಾರರ ಜೊತೆ ಕುಳಿತು ಚರ್ಚೆ ಮಾಡಿ ಅವರ ಮನಸ್ಸನ್ನ ಕಾಂಗ್ರೆಸ್ ಕಡೆಗೆ ಇಟ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಕಾಂಗ್ರೆಸ್ ಮತ್ತೆ ಗೆಲ್ಲಿಸಲಿಕ್ಕೂ ಕೂಡ ಪೂರ್ಣವಾದ ಅವಕಾಶವನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಡ್ತಾ ಇದ್ದಾರೆ. ಪಕ್ಷದ ಸಂಘಟನೆ ಈ ನೆಲೆಯಲ್ಲಿ ಹಿಂದೆ ಬೀಳಬಾರದು. ನಾವೆಲ್ಲ ಪಕ್ಷವನ್ನ ಸಂಘಟನೆ ಮಾಡೋದ್ರ ಮೂಲಕ ಯೋಜನೆಗಳ ಜನಸಾಮಾನ್ಯರಿಗೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸ್ತಕ್ಕಂಥದ್ದನ್ನು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಜೊತೆಗೆ ಪಕ್ಷದ ಜವಾಬ್ದಾರಿ, ಕಾರ್ಯಕರ್ತರ, ಮತದಾರರ ನೋವನ್ನು ಕೂಡ ಕೇಳ್ತಕ್ಕಂಥ ಕೆಲಸ ಪದೇ ಆರ್ಥಿಕ ಒಮ್ಮೆ ಆದರೂ ಕೂಡ ಆಗಬೇಕಾಗಿದೆ ಅಂತಕ್ಕಂಥದ್ದು ಇಲ್ಲಿ ಒಂದು ಬೇಡಿಕೆ ಇದೆ. ಅದನ್ನು ಇನ್ನೊಮ್ಮೆ ಕಾರ್ಯಕರ್ತರ ಸಭೆ ಅಂತೇಳಿ ಕರೆಯೋದ್ರ ಮೂಲಕ ಕಾರ್ಯಕರ್ತರ ಸಮಸ್ಯೆ ಪರಿಹಾರಗೊಳಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಹೇಳಿ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕ್ಷೇತ್ರದ ಒಂದು ಸಮಸ್ಯೆ, ಈಗಾಗಲೇ ಶಾಸಕರು ಮಾತಾಡಿದ್ದಾರೆ, ಬೇರೆಯವರು ಕೂಡ ಕುಡಿಯೋ ನೀರಿನ ಸಮಸ್ಯೆ ಮಾತಾಡಿದ್ದಾರೆ, ನಾಗರಾಜ್ ಅವರು ಜಾವಗಲ್ ಹೋಗಿ ಕುಡಿಯೋ ನೀರಿನ ಸಮಸ್ಯೆ ಮಾತಾಡಿದ್ದಾರೆ. ನಿಜವಾಗಿ ಬೇಲೂರು ಕ್ಷೇತ್ರಕ್ಕೆ, ಜಾವಗಲ್ ಕ್ಷೇತ್ರಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳು. ಮೊನ್ನೆ ಶಾಸಕರು ಹೇಳಿದ್ರು 1983ರಲ್ಲಿ XG ಡ್ಯಾಮ್ ಅನ್ನು ಕಟ್ಟಿದ್ರು, 3.74 TMC ನೀರು. ಆದರೆ ಕಟ್ಟಿದ್ದು ಬೇಲೂರು ತಾಲೂಕಿನಲ್ಲಿ, ನೀರು ಕೊಟ್ಟದ್ದು ಬೇರೆ ಬೇರೆ ಜಾಗಗಳಿಗೆ. ತಾಲೂಕನ್ನು ಹೊರತುಪಡಿಸಿ ಹೆಚ್ಚು ಭಾಗಗಳಿಗೆ ನೀರು ಹರಿಸ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಗೆ ಇರ್ಬೋದು, ಕುಡಿಯಕ್ಕಾಗಿ ನೀರಾವರಿಗೆ, ಅಥವಾ ಒಳನರಸೀಪುರ ಕ್ಷೇತ್ರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು. ಈ ಪರಿಸ್ಥಿತಿ ಯಾವಾಗ ಯಾವ ಸಂದರ್ಭದಲ್ಲಿ ಬಂತು, ಆವಾಗ ನಮ್ಮಲ್ಲಿ ಇಷ್ಟೊಂದು ಒತ್ತಾಸೆ ಇರಲಿಲ್ಲ ಅಂತಕ್ಕಂಥ ಮಾತು ಹೇಳಿದರು. ಆದರೆ ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ಕೂಡ JDS ನಾಯಕರ ತೀರ್ಮಾನವೇ ಇವತ್ತು ಬೇಲೂರು ತಾಲೂಕಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತೀವಿ. ಬಹಳ ವರ್ಷದಿಂದ ನಿರಂತರವಾಗಿ JDS ಆಶೀರ್ವಾದ ಮಾಡ್ಕೊಂಡು ಬಂದರೂ ಕೂಡ ಅದು ಒಂದೇ ವಿಚಾರದಲ್ಲ, ಹೇಮಾವತಿ ಡ್ಯಾಮ್ ಕಟ್ಟಿ ಬಂದಂತಹ ಅಷ್ಟು ನೀರಲ್ಲಿ ಟನಲ್ ಮಾಡಿ ಒಂದು ತುಮಕೂರು ಜಿಲ್ಲೆ ಕೊಡುವಷ್ಟು ನೀರು ನಾವು ಕೊಟ್ಟಿದ್ದೀವಿ ಹೊರತು, ಮಂಡ್ಯ ಜಿಲ್ಲೆ ಕೊಟ್ಟಿದ್ದೀವಿ ಹೊರತು, ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನಾನಾ ತಾಲೂಕುಗಳಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾತ್ರ ಮಾಡಲಿಲ್ಲ. ಈಗಲೂ ಆ ಕುಟುಂಬದವ್ರು ಬಂದು ಮಾತ್ರ ರಾಜಕೀಯ ಮಾಡಲೇಬೇಕಾಗುತ್ತೆ. ಅವರೆಲ್ಲದಕ್ಕೂ ನಾವೇ ಸರ್ವಸ್ವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಈ ತಾಲೂಕು, ಈ ಕ್ಷೇತ್ರಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದೇ ಆ ಒಂದು JDS ಕುಟುಂಬ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಇಲ್ಲ. ನಾವು ಯಾವಾಗ ಹೇಳ್ತಕ್ಕಂಥ ಕೆಲಸ ಮಾಡಿದರೆ ವಿಫಲರಾಗಿ
ಸಿಗಂಗಿಲ್ಲ. ಯಾಕೆಂದ್ರೆ ಅವತ್ತಾಗಲೇ ನೀರು ಹಂಚಿಕೆ ಆಗಿಬಿಟ್ಟಿದೆ. ಜೊತೆಗೆ ಕಾವೇರಿ ತೀರ್ಪು, ಈ ನಾನಾ ಸಮಸ್ಯೆಗಳಿಂದ ನಮಗೆ ನೀರಿನ ಸಮಸ್ಯೆ ಕೊರತೆ ಎದುರಾಗ್ತಾ ಇದೆ. ಆದರೂ ಕೂಡ ಇವತ್ತು ನಾನು ಒಂದು ಪೇಪರ್ನಲ್ಲಿ ಓದಿದೆ, ಪುಷ್ಪಗಿರಿ ಪರಮಪೂಜ್ಯ ಸ್ವಾಮೀಜಿಯವರು ನಮ್ಮಲ್ಲೇ ಡ್ಯಾಮ್ ಕಟ್ಟಿದ್ರು ಕೂಡ ಕನಿಷ್ಠ 374 ಹಳ್ಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಬಹುದಾಯಿತು, ಅದನ್ನು ಕೂಡ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಕೇವಲ ಸ್ವಾಮೀಜಿಯವರ ಅಭಿಪ್ರಾಯ ಅಂತ ಅಲ್ಲ, ಇಡೀ ಕ್ಷೇತ್ರದ ಜನತೆಯ ಅಭಿಪ್ರಾಯ. ಯಾವ ಪ್ರತಿನಿಧಿ ಅದಕ್ಕೆ ಸಮರ್ಪಕವಾಗಿ ಸ್ಪಂದಿಸ್ತಾರೋ ಅವರು ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಕ್ಕೆ ಸಾಧ್ಯತೆ ಇದೆ. ಯಾವುದೇ ಪಕ್ಷ ಪ್ರಶ್ನೆಯೂ ಉಂಟಾಗಲ್ಲ. ಅದರಿಂದ ಇವತ್ತು ನಮಗೆ ಅನಿವಾರ್ಯವಾಗಿ ಇರೋ ನೀರನ್ನ ಬಳಸ್ಕೊಳ್ತಕ್ಕಂಥಕ್ಕೆ ನಾವು ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತೀವಿ ಅನ್ನೋ ಪ್ರಶ್ನೆ. ಕನಿಷ್ಠ ಯಗಚಿ ಡ್ಯಾಮ್ನಿಂದ ನೀರು ಕೊಡೋಕ್ಕಾಗಿದ್ರು ನಮ್ಮ ಸರ್ಕಾರ ಇದ್ದ ಹಳೇಬೀಡು ಮಾದೇವಿ ಯೋಜನೆಯನ್ನು ಜಾರಿಗೊಳಿಸಿದ್ವಿ. ಪರಿಪೂರ್ಣ ಅನುಷ್ಠಾನ ಕೂಡ ಆಗಲಿಲ್ಲ. ಯಾಕೆಂದ್ರೆ ಆ ನೀರು ಎಲ್ಲಿಗೆ ತಲುಪಬೇಕು ಆ ಭಾಗಕ್ಕೆ ತಲುಪಲಿಕ್ಕೆ ಆಗ್ತಾ ಇದೆ. ಈಗಾಗಲೇ ಅದಕ್ಕೆ ವಿಶೇಷವಾಗಿ ಗಮನ ಹರಿಸಿ 8.24 ಕೋಟಿ ಹಣವನ್ನ ಕೊಡಿಸೋದ್ರ ಮೂಲಕ ಈಗಾಗಲೇ ಈ ಕಾಲುವೆಗೆ ಲೈನಿಂಗ್ ವರ್ಕಿಗೆ ಅಂದಾಜು ಎಸ್ಟಿಮೇಟ್ ಪೂರ್ಣ ಪ್ರಮಾಣದಲ್ಲಿ ಮಂಜೂರಾಗಿದೆ. ಬಹುಶಃ ಇನ್ನು 10 ದಿವಸದೊಳಗೆ ಅದಕ್ಕೆ ಟೆಂಡರ್ ಆಗಿದೆ. ನೀರು ಏನು ಕಾಲುವೆ ಬಿಡ್ತಕ್ಕಂಥದ್ದು ಅಂತರ್ಜಲ ಕುಸಿತಾ ಇತ್ತು ಅದನ್ನು ತಪ್ಪಿಸಿ ನೇರವಾಗಿ ಕಾಲುವೆಯಲ್ಲಿ ನೀರನ್ನು ತಪ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ. 15 ದಿವಸದೊಳಗೆ ಟೆಂಡರ್ ಆಗಿ ಆ ಹಳೇಬೀಡು ಮಾದೇವಿ ಏನಾಗಿದೆ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬರುತ್ತೆ ಅಂತಕ್ಕಂಥದ್ದು ಹೇಳೋದ್ರ ಜೊತೆಗೆ ಎಕ್ಸ್ಟಿಂದ ನೀರು ಸಿಕ್ಕಿಲ್ಲ ಅಂತ ಹಳೇಬೀಡು ಜಾಗರೂಕತೆಯಲ್ಲಿ ಏನನ್ನೇ ಆಗಲಿಲ್ಲ. ಇಷ್ಟಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ನೀರಾವರಿ ಆದ್ಯತೆ ಕೊಟ್ಟಂತ ಸಂದರ್ಭದಲ್ಲಿ ಎತ್ತಿನ ಹೊಳೆ ನೀರಾವರಿ ಯೋಜನೆಯಾಗಿ ಜಾರಿಗೆ ತಂದಿರತಕ್ಕಂಥದ್ದು 12,000 ಕೋಟಿ 24 TMC ನೀರು ಸಕಲೇಶ್ಪುರದಲ್ಲಿ ಈಗಾಗಲೇ ಪ್ರಗತಿಯಲ್ಲಿದೆ. ವಿಶ್ವನಾಥ್ ಅವರು ಹೋದರು, ಭೂಮಿದಾರರಿಗೆ ಈಗ ಭೂಮಿ ಅವಾರ್ಡ್ ಆಗಿದೆ ಅಂತ ಮಾತಾಡಿದ್ರು. ಸಮಸ್ಯೆ ಇತ್ತು ಅಂತ ಅವರು ಗೊತ್ತಿತ್ತು. ಸುಪ್ರೀಂ ಕೋರ್ಟ್ ಅವರು ಹೋಗಿ ಈಗ ಸಮಸ್ಯೆ ಇತ್ಯರ್ಥ ಆಗಿದೆ. ಅವಾರ್ಡ್ ಆಗುತ್ತೆ, ಮತ್ತೆ ನಿಲ್ಲಿಸಿದ ಕೆಲಸನೂ ಆಗ್ತದೆ, ಪೈಪ್ಗಳನ್ನು ಆಗ್ತಾ ಇದ್ದಾರೆ, ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಈಗಾಗಲೇ 37.5 ಕಿಲೋಮೀಟರ್ ಟೆಂಡರ್ಗೂ ಕೂಡ ವ್ಯವಸ್ಥೆ ರೆಡಿ ಆಗಿದೆ. ದಯವಿಟ್ಟು ಅರ್ಥ ಮಾಡಿ.